ಚಪ್ಪಳೆ ಕೊಡ್ಬೋದು, ಚಪ್ಪಳೆ ಕೊಡ್ಬೋದು. ಈಗ ಮುಖ್ಯ ನಮ್ಮ ರಾಷ್ಟ್ರವ್ಯಾಪ್ತಿಯಲ್ಲಿ 70ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಾಂಸ್ಕೃತಿಕ ಸಂಭ್ರಮವನ್ನು ನಮ್ಮ ಆನೇಕಲ್ ತಾಲೂಕು ವಿಧಾನಸಭಾ ಕ್ಷೇತ್ರದಲ್ಲಿ ಹಮ್ಮಿಕೊಳ್ಳುವುದು ನಮ್ಮೆಲ್ಲರ ಒಂದು ಪುಣ್ಯ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಆನೇಕಲ್ ತಾಲೂಕಿನ ಶಾಸಕರಾಗಿರ್ತಕ್ಕಂತಹ ಬಿ ಶಿವಣ್ಣನವರು ಕೂಡ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಮತ್ತೆ ಪ್ರತ್ಯಕ್ಷವಾಗಿ ನಾನು ಅವರನ್ನ ಮೊದಲಿಗೆ ಸ್ವಾಗತವನ್ನು ಬಯಸಿದ್ದೇನೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಸಮಾಜ ಸೇವಕರಾಗಿರ್ತಕ್ಕಂತಹ ಮಂಜಣ್ಣನವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಾನು ಈ ಕಾರ್ಯಕ್ರಮಕ್ಕೆ ಮೊದಲು ಅವರನ್ನ ಸ್ವಾಗತವನ್ನು ಬಯಸ್ತೇನೆ. ವೇದಿಕೆ ಮೇಲೆ ಬರಬೇಕಂತ ಹೇಳಿ ನಾನು ಬಯಸ್ತೇನೆ. ಹಾಗೆ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ನಾರಾಯಣಪ್ಪನವರನ್ನ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಲಿಕ್ಕೆ ಮುಖ್ಯ ಅತಿಥಿಗಳಾಗಿ ದಲಿತ ಪರ ಹೋರಾಟಗಾರರಾಗಿರ್ತಕ್ಕಂತಹ ಚಿಕ್ಕಾಗಡೆ ಚಿನ್ನಪ್ಪ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಾನು ವೇದಿಕೆ ಮೇಲೆ ಅವರನ್ನ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳುತ್ತೇನೆ. ಹಾಗೆ ಶಿವರಾಜ್ ಅವರು ವಕೀಲರು ಆನೇಕಲ್, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗಾಗಿ ವೆಂಕಟೇಶ್ ಅವರು DSS ರಾಜ್ಯ ಸಂಚಾಲಕರು ವೇದಿಕೆಗೆ ಆಗಮಿಸಬೇಕು ಕೇಳ್ತಿದ್ದೀವಿ. ಅದೇ ರೀತಿಯಾಗಿ ಹಾಗೆ ವಿವೇಕಾನಂದ ಅವರು ಅಲಿಯನ್ಸ್ ಯೂನಿವರ್ಸಿಟಿ ಅವರು ಕೂಡ ಪ್ರೀತಿಗಳು ಸ್ವಾಗತವನ್ನು ಬಯಸ್ತಾರೆ. ಅದೇ ರೀತಿಯಾಗಿ ಈ ಒಂದು ವೇದಿಕೆಯಲ್ಲಿ ಅಡೇಲಿ ಮಹೇಶ್ವರು ಈ ಒಂದು ಕಾರ್ಯಕ್ರಮದ ಮುಖ್ಯ ಸಾಕ್ಷಿಯಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದಯವಿಟ್ಟು ಮಹೇಶ್ ದಯವಿಟ್ಟು ವೇದಿಕೆ ಬರಬೇಕು. ಅದೇ ರೀತಿ ಅಪ್ಪಿ ಪ್ರವೀಣ್ ಗೌಡ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ. ಅದೇ ರೀತಿಯಾಗಿ ನಮ್ಮ ಬಾನಹಳ್ಳಿ ಲೋಕೇಶ್ ಅವರು ಕೂಡ ಆಗಮಿಸಿದ್ದಾರೆ, ಸಮಾಜ ಸೇವಕರು. ಅವರು ಕೂಡ ವೇದಿಕೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಚಂದ್ರು ಅವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರು ಕೂಡ ಆಗಮಿಸಬೇಕು. ಸ್ನೇಹಿತರು ಅಪ್ಪಿ ವೇದಿಕೆ ಬರಬೇಕು. ಪ್ರಾರ್ಥನೆಯನ್ನ ನಮ್ಮ ಆತ್ಮೀಯ ಗಾಯಕರು ಹಾಡ್ತಾ ಇದ್ದಾರೆ. ಅವ್ರಿಗೆ ಹೃದಯಪೂರ್ವಕ ಸ್ವಾಗತ ಬಯಸಿ ಅವರ ಧ್ವನಿಯಲ್ಲಿ ಒಂದು ಸುಂದರವಾದಂತಹ ಪ್ರಾರ್ಥನೆಯನ್ನ ಸಲ್ಲಿಸೋಣ.
ದೀಪ ಬೆಳಗ್ಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಎಲ್ಲ ಅತಿಥಿಗಳಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ಕಾರ್ಯಕ್ರಮವನ್ನು ಕುರಿತು ಸರ್ ಅವರು ಕೆಲವು ವಿತರಣೆಗಳನ್ನು ಆಡಬೇಕಂತೇಳಿ ನಾನು ಈ ಸಮಯದಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ತೋಂಡಿ ಸಂಪ್ರದಾಯ ಅಂತ ಕೂಡ ಕರೆಯಲಾಗುತ್ತೆ. ಅಂದ್ರೆ ಬಾಯಿಯಿಂದ ಬಾಯಿಗೆ ಹೋಗ್ತಕ್ಕಂತಹದ್ದು ತಲೆಮಾರಿನಿಂದ ತಲೆಮಾರಿಗೆ ವರ್ಗಾವಣೆ ಆಗ್ತಕ್ಕಂಥದ್ದು. ಅಲ್ಲಿ ಯಾವುದು ಅದಕ್ಕೆ ಶಕ್ತಿ ಕೊಟ್ಟಿದ್ದು ಅಂದ್ರೆ ಸಂಗೀತ, ಒಂದು ನಾದ ಪರಂಪರೆ. ಹೀಗೆ ಈ ಸಾಹಿತ್ಯ ಸಂಗೀತ
ಮೊದಲಾದವುಗಳೆಲ್ಲ ಏನಾಗ್ತವೆ ಅಂದ್ರೆ ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಅದಕ್ಕೆ ಕಳಸ ಬಿಟ್ಟಂತೆ ಇರ್ತವೆ. ಮತ್ತು ಇಷ್ಟೆಲ್ಲ ಕಲಾವಿದರು ಇಲ್ಲಿ ನೆರೆದಿದ್ದೀರಿ, ನಿಮ್ಮೆಲ್ಲರ ಕಲೆಯನ್ನು ಆಸ್ವಾದಿಸಿದ್ದಾಗಿ ನಾವೆಲ್ಲರೂ ಕೂಡ ಇಲ್ಲಿ ನೆರೆದಿದ್ದೇವೆ ಅಂತ ನಾನು ಭಾವಿಸಿಕೊಳ್ತಾ ಸರ್ವಜ್ಞ ಒಂದು ಕಡೆ ಹೇಳ್ತಾನೆ, ಗಾನ ವಿದ್ಯೆಯು ಲೇಸು ಮಾನವತಿ ಸತಿಲೇಸು ಸ್ವಾಮಿ ಭವಿಗಳ ಕೆಳಗಿಸು ಎಲ್ಲಕ್ಕೂ ದಾನಿಗೆ ಲೇಸು ಸರ್ವಜ್ಞ ಅಂತ ಹೇಳ್ತಾರೆ. ಆ ಥರದಲ್ಲಿ ಅಲ್ಲಿ ಆತನು ಕೂಡ ಏನ್ ಮಾಡಿದ್ದಾನೆ, ಗಾನ ವಿದ್ಯೆಯನ್ನು ಪ್ರಸ್ತಾಪ ಮಾಡಿದ್ದಾನೆ. ಅಂದ್ರೆ ಸಾಹಿತ್ಯ ಸಂಗೀತ ಕಲೆಗಳನ್ನು ನಮಗೆಲ್ಲ ಬೇರೆ ಬೇರೆ ವಿದ್ವಾಂಸರು ಯಾವ ಥರದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅಂದ್ರೆ ಮನುಷ್ಯನ ಜೀವನದಲ್ಲಿ ಅದು ಮನುಷ್ಯನನ್ನಾಗಿಸ್ತಕ್ಕಂಥದ್ದು, ಮನುಷ್ಯನನ್ನು ಸಂಸ್ಕಾರಗೊಳಿಸ್ತಕ್ಕಂಥದ್ದು ಯಾವುದಾದ್ರೂ ಇದ್ರೆ ಅವೆಲ್ಲ ಸಾಹಿತ್ಯ ಮತ್ತು ಸಂಗೀತಗಳು. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಎಲ್ಲ ಕಲಾವಿದರ ಸಾಹಿತ್ಯ ಸಂಗೀತದ ವಿಚಾರಗಳನ್ನು ಆಲಿಸೋಣ ಅನ್ನುವಂತಹ ಮಾತಿನೊಂದಿಗೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮವನ್ನು ನೀಡ್ತೇನೆ. ಧನ್ಯವಾದ. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ಕೂಡ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಈ ಕಾರ್ಯಕ್ರಮದಲ್ಲಿ ಇದೀಗ ತಾನೇ ನಮ್ಮ ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದಂಥ ಅಲಿಯನ್ಸ್ ಯೂನಿವರ್ಸಿಟಿಯ ಕನ್ನಡ ಪ್ರಾಧ್ಯಾಪಕರಾದಂಥ ವಿವೇಕಾನಂದ ಸರ್ ಅವರೇ, ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರು ನಮ್ಮ ಚಿಕ್ಕಪ್ಪನವರಾದ ವೆಂಕಟೇಶ್ ಮೂರ್ತಿ ಅವರೇ, ಮತ್ತು ಅವರ ಹೋರಾಟಗಾರರು ಆದಂಥ ಸಹೋದರರಾದಂಥ ಲೋಕೇಶ್ ಅವರೇ, ಈ ಭಾಗದ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಅಪ್ಪು ಅವರೇ, ಮತ್ತೋರ್ವ ಹಿರಿಯ ಹೋರಾಟಗಾರರಾದಂಥ ಸುರೇಶ್ ಪೋತ್ರ ಅವರೇ, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ PhD ಪದವಿಯನ್ನು ಪಡೆಯತಕ್ಕಂಥ ಸಹೋದರ ಚಂದ್ರು ಅವರೇ, ಮತ್ತು ನಮ್ಮ ರೈತ ಮುಖಂಡರಾದ ಮುರುಗೇಶ್ ಅವರೇ, ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಲಾವಿದರು, ಪ್ರತಿ ವರ್ಷ ನಾಡಿನ ಸ್ವಾತಂತ್ರ್ಯೋತ್ಸವದ ಜೊತೆಗೆ ಜನವರಿ 26ಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು 28 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳನ್ನು ಸಹೋದರ ರಾಜೇಶ್ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡ್ತಾ ಇದ್ರು. ಅವರು ಪ್ರತಿ ವರ್ಷ ಆನೇಕಲ್ನ ಪಟ್ಟಣ ಶ್ರೀರಾಮಪುರದಲ್ಲಿ ಆಯೋಜನೆ ಮಾಡುವಾಗ ನಾನು ರಾಜೇಶ್ಗೆ ಹೇಳಿದೆ, ಪಟ್ಟಣದಲ್ಲಿ ಹಲವಾರು ಕಾರ್ಯಕ್ರಮಗಳಾಗ್ತದೆ, ಇದನ್ನು ನಮ್ಮ ಪಟ್ಟಣ ಹೊರತುಪಡಿಸಿ ನಾವು ಬೇರೆ ಬೇರೆ ಪಂಚಾಯತಿ ಹಳ್ಳಿಗಳಲ್ಲಿ ಮಾಡೋಣ ರಾಜೇಶ್ ಅಂತ ಹೇಳಿದಾಗ, ಮೈ ಸಂದರ್ಭದಲ್ಲಿ ಹಿಂದೆ ಮಾಜಿ ಅಧ್ಯಕ್ಷರಾದಂಥ ಮಂಜಣ್ಣ ಅವರು ಜನವರಿ 26ಕ್ಕೆ ಇಲ್ಲೇ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ವ್ಯವಸ್ಥೆಯನ್ನು ಮಾಡಿದರು. ಇವತ್ತು ಸ್ವಾತಂತ್ರ್ಯದ ನಿಮಿತ್ತ ದಿನಾಚರಣೆ ಪ್ರಯುಕ್ತ ನಮ್ಮ ಭಾಗದ ಕೂಡ ಒಂದು ಕಲೆಗೆ ಪ್ರೋತ್ಸಾಹ ಕೊಡೋದ್ರ ಜೊತೆಗೆ ಸ್ಥಳೀಯ ಕಲಾವಿದರಿಗೆ ಒಂದು ಮನ್ನಣೆ ಕೊಡೋದ್ರ ಜೊತೆಗೆ ಸ್ವಾತಂತ್ರ್ಯದ ಉತ್ಸವ ಕೂಡ ಅದರ ಜೊತೆಯಲ್ಲಿ ಇನ್ನವೇ ಏನು ಅನ್ನತಕ್ಕಂಥ ಚರ್ಚೆ ಮಾಡತಕ್ಕಂಥ ಈ ಕಾರ್ಯಕ್ರಮವನ್ನ ಇವತ್ತು ಇಲ್ಲಿ ಆಯೋಜನೆ ಮಾಡಲಾಗಿದೆ. ನಮಗೆ ನಮ್ಮ ದೇಶ ಹೇಗಿತ್ತು ಅಂತ ಹೇಳಿದ್ರೆ ಬಹಳ ಸಂಪತ್ಭರಿತ ದೇಶ, ಇಡೀ ವಿಶ್ವದಲ್ಲೇ ಒಂದು ಬಹಳ ಒಳ್ಳೆ ದೇಶವನ್ನ ನಮ್ಮ ಭಾರತ ದೇಶ ಇತ್ತು. ರಾಜಮನೆತನದ ಕಾಲದಲ್ಲಿ ಕಾಲಕ್ರಮೇಣ ನಮ್ಮಗಳಲ್ಲಿ ಹೊರತುಪು ಮಾಡಿ ನಮ್ಮ ರಾಜಮನೆತನಗಳಲ್ಲೇ ದೇಶವನ್ನ ಮತ್ತೆ ಏನು ಅವರು ಆ ಒಂದು ಆಡಳಿತ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶಕ್ಕೆ ನಮ್ಮದೇ ದೇಶಕ್ಕೆ ವಲಸೆ ಬಂದಂತ ಬ್ರಿಟಿಷರು ವ್ಯಾಪಾರಕ್ಕಾಗಿ ಬಂದಂತ ನಂತರದಲ್ಲಿ 200 ವರ್ಷಗಳ ಕಾಲ ನಮ್ಮ ದೇಶವನ್ನು ನಾವು ಗುಲಾಮಗಿರಿಯಲ್ಲಿ ಅವರು ನಡೆದುಕೊಂಡಂತ ಆ ಗುಲಾಮಗಿರಿಯಲ್ಲಿ ನಾವು ಅವ್ರ ಕೈಯಲ್ಲಿ ನಮ್ಮ ದೇಶವನ್ನು ಕೊಟ್ಟು ನಾವು 200 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ವಿ. ಇದನ್ನು ಮತ್ತೊಮ್ಮೆ ಹಲವಾರು ದೇಶ ಪ್ರೇಮಿಗಳು ಆ ಸ್ವಾತಂತ್ರ್ಯ ಬ್ರಿಟಿಷರ ವಿರುದ್ಧವಾಗಿ ಹಲವಾರು ಸತ್ಯಾಗ್ರಹಗಳು ಹೋರಾಟಗಳ ಮುಖೇನ ಮತ್ತೆ ನಮಗೆ ಸ್ವಾತಂತ್ರ್ಯ ಬಂದು 80 ವರ್ಷಗಳಾಗಿದೆ. ಈ ಸ್ವಾತಂತ್ರ್ಯದ ನಂತರದಲ್ಲಿ ಭಾರತ ದೇಶದಲ್ಲಿ ಇವತ್ತು ಎಲ್ಲ ರಂಗದಲ್ಲಿ ಎಲ್ಲೋ ಒಂದು ಕಡೆ ನಾವು ವೇಗವಾಗಿ ಮುಂದೂಗ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಇಂದಿಗೂ ಕೂಡ ನಮ್ಮ ದೇಶದಲ್ಲಿ ಹಲವಾರು ಅಸಮಾನತೆಗಳು ಕಾರಣ ಕಾಡ್ತಾ ಇದೆ. ಸಾರಿ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನ ಅಳವಡಿಸಿಕೊಟ್ಟಿದ್ದಾರೆ. ಸಂವಿಧಾನದ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ಅವಕಾಶಗಳನ್ನ ಒದಗಿಸಿಕೊಟ್ಟಿದ್ರು ಕೂಡ ಅದು ಸಮರ್ಪಕವಾಗಿ ಜಾರಿಗೆ ಬರ್ತಾ ಇಲ್ಲ. ಆ ಜಾರಿಗೆ ಬರ್ದಿರೋ ಪ್ರಯುಕ್ತ ಇವತ್ತು ಕೂಡ ಎಲ್ಲದರಲ್ಲಿ ನಮಗೆ ಅಸಮಾಧಾನ, ಮತ್ತೆ ಅನ್ಯಾಯ ಆಗ್ತಕ್ಕಂಥದ್ದು, ಮತ್ತೆ ನಮ್ಮ ಹಕ್ಕುಗಳನ್ನ ಇವತ್ತು ಯಾವ ರೀತಿ ನಮಗೆ ಇದ್ರೂ ಕೂಡ ನಮ್ಮ ಎಷ್ಟೋ ಹಕ್ಕುಗಳನ್ನ ಹೋರಾಟಗಳ ಮುಖಾಂತರ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಬಂದಿದೆ. ಜೊತೆಗೆ ಇವತ್ತು ಏನಾಗಿದೆ, ಎಲ್ಲರ
ಫ್ಯಾಷನ್ ಮತ್ತೆ ನಮ್ಮ ಯುವಕರು ಇವತ್ತೇನಾಗಿದೆ ಅಂತ ಹೇಳಿದ್ರೆ ದೇಶಾಭಿಮಾನದ ಬಗ್ಗೆ ಬಹಳಷ್ಟು ಒಂದು ಅವರ ಏನು ಅವರ ನಡವಳಿಕೆ ಹೇಗಿದೆ ಅಂತ ಹೇಳಿದ್ರೆ ನಮ್ಮ ದೇಶದ ಏನು ಮುಂದಿನ ಯುವ ಪೀಳಿಗೆ ಏನಾಗಿದೆ ಅಂದ್ರೆ ಎಲ್ಲ ಮಾದಕ ವ್ಯಸನಗಳು ದುಶ್ಚಟಗಳಲ್ಲಿ ಮತ್ತೆ ಈ ಫೇಸ್ಬುಕ್ ವಾಟ್ಸಪ್ಗಳ ಒಂದು ಸಾಮ್ರಾಜ್ಯದಲ್ಲಿ ಯುವಕರೆಲ್ಲ ತಲೆಗಿಟ್ಟಾಗ್ತಿದ್ದಾರೆ. ಎಲ್ಲರೂ ಕೂಡ ದೇಶ ಎಲ್ಲಾರು ಹೋಗ್ಲಿ, ನಮ್ಮ ತಂದೆ ತಾಯಿ ಎಲ್ಲಾರು ಹೋಗ್ಲಿ, ನಮ್ಮ ಸಂಸ್ಕಾರ ಎಲ್ಲಾರು ಹೋಗ್ಲಿ, ಆದ್ರೆ ಫೇಸ್ಬುಕ್ ವಾಟ್ಸಪ್ಗಳಿಗೆ ತಲೆಗಿಟ್ಟಾಗಿ ಇಡೀ ಭಾರತದ ನಮ್ಮ ಬಲಿಷ್ಠ ಯುವ ಜನತೆ ಇವತ್ತು ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಇಲ್ಲ ಅಷ್ಟು ಪ್ರಮಾಣದ ನಮ್ಮ ದೇಶದಲ್ಲಿ ಯುವ ಶಕ್ತಿ ಇದೆ. ಆದ್ರೆ ಅದು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಆಗ್ತಾ ಇಲ್ಲ. ಯಾಕೆ ಸದ್ಬಳಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಯುವಕರಿಗೆ ಸರಿಯಾದ ಒಂದು ಮಾರ್ಗದರ್ಶನವನ್ನು ನೀಡತಕ್ಕಂತ ಒಂದು ಅವಕಾಶಗಳು ನಮ್ಮಲ್ಲಿ ಕಡಿಮೆ ಆಗಿದೆ. ಮತ್ತೆ ಇವತ್ತಿನ ನಮ್ಮ ನಾಯಕತ್ವ ನಮ್ಮ ಮುಂದುವರಿಸತಕ್ಕಂಥ ಜನರಲ್ಲಿ ಅವರಲ್ಲೇ ಕೂಡ ಯುವಕರಿಗೆ ಯಾವ ಮಾರ್ಗದರ್ಶನ ಕೊಡಬೇಕು ಅಂತಕ್ಕಂಥ ಒಂದು ತಾತ್ಪರ್ಯ ಇಲ್ಲ. ಹಾಗಾಗಿ ಇವತ್ತು ಯುವಕರು ಒಂದು ಸರಿಯಾದ ದಾರಿಯಲ್ಲಿ ಹೋಗ್ತಿರೋ ಹಲವಾರು ಕವಲುಗಳನ್ನು ಒಳಗತಕ್ಕಂಥ ಸಂದರ್ಭದಲ್ಲಿ ಇವತ್ತು ದೇಶದ ಒಂದು ಆಗುಹೋಗುಗಳ ಬಗ್ಗೆ ಚಿಂತನೆ ಮಾಡಲ್ಲ. ಇವತ್ತು ಎಷ್ಟೋ ಜನ ನಾವು ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರೆಲ್ಲ ಕೆಲವರು ತಮ್ಮೊಳಗೆ ವಿದ್ಯಾರ್ಥಿಗಳಿಗೆ ವಿಚಾರ ಹೇಳ್ತಾರೆ ಸ್ವಾತಂತ್ರ್ಯದ ಬಗ್ಗೆ ಅಥವಾ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾರು, ಮುಖ್ಯಮಂತ್ರಿಗಳು ಯಾರು, ಆ ಕಲ್ಪನೆನೇ ಇಲ್ಲ. ಯಾವುದು ಅವರು ಡಬಲ್ ಡಿಗ್ರಿ ಮಾಡಿದ್ರು ಕೂಡ ದೇಶದ ಬಗ್ಗೆ ಅವ್ರಿಗೆ ಕಲ್ಪನೆ ಇಲ್ಲ. ಯಾಕಂತ ಹೇಳಿದ್ರೆ ಇಂದಿನ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಮ್ಮ ಶಿಕ್ಷಣ ಕೂಡ ಎಲ್ಲೋ ಒಂದು ಕಡೆ ಅತಿ ವೇಗದಲ್ಲಿ ನಮ್ಗೆ ಏನ್ ಕಲಿಬೇಕು ಆ ಶಿಕ್ಷಣ ಇಲ್ಲ ಇವತ್ತು. ಹಾಗಾಗಿ ಇವತ್ತು ನಮಗೆ ನಮ್ಮ ಮುಖಂದೂರು ಗ್ರಾಮದಲ್ಲಿ ಕಳೆದ 2 ವರ್ಷಗಳಿಂದ ರೈತರು ಹೋರಾಟವನ್ನು ಮಾಡ್ತಾರೆ. ನಮ್ಮದೇ ಒಂದು ಜಮೀನನ್ನ ಕಬಳಿಸ್ತಕ್ಕಂಥ ಇವತ್ತು ರೈತರಿಗೆ ಅನ್ಯಾಯ ಆಗ್ತಕ್ಕಂಥದ್ದು, ಕಾರ್ಮಿಕರಿಗೆ ಅನ್ಯಾಯ ಆಗ್ತಕ್ಕಂಥದ್ದು, ಪ್ರತಿ ಯೋಜನೆ ಆಗ್ತಕ್ಕಂಥದ್ದು ನೋಡಿ. ನಮ್ಗೆ ಇವತ್ತಿನ ನೋವಿನ ಸಂದೇಶ ಏನಂದ್ರೆ ನಮ್ಮ ಯಾರೇ ಪಕ್ಷ ಆಗಿರಲಿ, ಯಾರೇ ಇರಲಿ, ಈ ದೇಶದ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದ್ ಕಡೆ ಭಾಷಣ ಮಾಡಿ ಅಲ್ಲೆಲ್ಲೋ ಬಂದ ಮೇಲೆ ಆ ಸ್ಥಳವನ್ನ ತೊಳಿತಾರೆ ಅಂತ ಹೇಳಿದ್ರೆ ನಾವು ಇನ್ನೂ ಯಾವ ಸ್ಥಿತಿಯಲ್ಲಿದ್ದೀವಿ, ಯಾವ ಮನಸ್ಥಿತಿಯಲ್ಲಿದ್ದೀವಿ, ಯಾಕೆ ಇವೆಲ್ಲ ಆಗ್ತಾ ಇದೆ ಅಂದ್ರೆ ನಮ್ಮ ವ್ಯಾಸಂಗ ಮತ್ತು ನಮ್ಮ ವಿದ್ಯಾರ್ಥಿ ಜನರಿಗೆ ನಾವು ಏನನ್ನ ತಿಳಿಸಬೇಕು ಅಂತಕ್ಕಂಥದ್ದಲ್ಲಿ ನಾವು ಸಮಾಜ ಸಂಪೂರ್ಣ ವಿಪರೀತವಾಗಿದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಅಲ್ಲ, ಇದು ಸಾಂಸ್ಕೃತಿಕ ಒಂದು ಹಿನ್ನೆಲೆಯ ಒಂದು ಚೆಲ್ಲತಕ್ಕಂಥದ್ದು. ಅದು ಕೂಡ ನಾವು ಇರತಕ್ಕಂಥ ಒಂದಷ್ಟು ಕಲಾ ಮನಸ್ಸುಗಳು ಮತ್ತೆ ಒಂದಷ್ಟು ಹೋರಾಟಗಾರರು ಈ ಸ್ವಾತಂತ್ರ್ಯದ ನೆನಪಿನಲ್ಲಿ ಇಂದು ಸ್ವಾತಂತ್ರ್ಯ ಬಂದು 70 ವರ್ಷದ ನಂತರದಲ್ಲಿ ನಮ್ಮ ಮುಂದೆ ಏನ್ ನಡೀತಾ ಇದೆ ಅದನ್ನ ಮೆಲುಕು ಆಗ್ತಕ್ಕಂಥ ಒಂದು ವೇದಿಕೆಯು ಆಗಲಿ. ರಾಜೇಶ್ ಅವರ ಈ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಬೇರೊಂದು ಮುತ್ತನ್ನೂರಲ್ಲಿ ಆಗಲಿ. ಯಾಕಂತಂದ್ರೆ ನನ್ನೊಂದು ಆಸೆ ಏನಂದ್ರೆ ಒಂದೊಂದು ಕಾರ್ಯಕ್ರಮವನ್ನು ಒಂದೊಂದು ಪಂಚಾಯತಿ ಹಳ್ಳಿಗಳಲ್ಲಿ ಹೋಗ್ಬೇಕು ಅಂತ. ರಾಜೇಶ್ ಅವರು ಹಿಂದೆ ಒಂದು 7 ವರ್ಷದಿಂದ ಕಾರ್ಯಕ್ರಮ ಮಾಡ್ತಾರೆ. ಬೇಡ ರಾಜೇಶ,
ಭಾವನೆಯಲ್ಲಿ ಪ್ರೇಮ ಬೀಯಲಿ ಭಾರತೀಯರೆಂಬ ಹೆಮ್ಮೆ ನಮ್ಮದಾಗಲಿ ಭಾವನೆಯಲ್ಲಿ ದೇಶ ಪ್ರೇಮ ಬೀಯಲಿ ಭಾರತೀಯರೆಂಬ ಹೆಮ್ಮೆ ನಮ್ಮದಾಗಲಿ ಭಾರತವೇ ನಾವು ನಮಿಸುವ ಭಾರತವೇ ನಾವು ನಮಿಸುವ ಜಯತೆ ಎಂದು ಜಗಕ್ಕೆ ಸಾರುವ ಸತ್ಯಮೇವ ಜಯತೆ ಎಂದು ಜಗಕ್ಕೆ ಸಾರುವ ವೀರ ವೀರರಾಡಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಪ್ರೇಮ ಸೌಹಾರ್ದ ಇಲ್ಲಿ ಸಂತತ ಇಲ್ಲಿ ಸಂತತ ವೀರ ವೀರರಾಡಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಪ್ರೇಮ ಸೌಹಾರ್ದ ಇಲ್ಲಿ ಸಂತತ ಇಲ್ಲಿ ಸಂತತ ಇಲ್ಲಿ ಸಂತತ. ಈಗ ಕುಮಾರಿ ಭವತಾರಿಗಳು ಗೀತೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಅವರು ಯಾವತ್ತೂ ಸನ್ಮಾನವನ್ನು ಇಷ್ಟಪಡೋದಿಲ್ಲ, ಆದರೂ ಕೂಡ ಇವತ್ತು ನನ್ನ ಕಾರ್ಯಕ್ರಮವನ್ನು ಅವರು ಇಷ್ಟಪಟ್ಟಿದ್ದಾರೆ. ಹಣ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಸುರೇಶ್ ಕೋತ್ ಅವರು ಅವ್ರಿಗೂ ಕೂಡ ಗೌರವ ಸಮರ್ಪಣೆ. ನಮ್ಮ ಅಕ್ಷಯ್ ಮಾಡ್ರಪ್ಪ. ಅದೇ ರೀತಿಯಾಗಿ ನನ್ನ ಮಾರ್ಗದರ್ಶಕರು PhD ಮಾರ್ಗದರ್ಶಕರು, ನನ್ನ ಎಲ್ಲ ಕಷ್ಟ ಸುಖದಲ್ಲಿ ಭಾಗಿಯಾಗುವಂತಹ ನನ್ನ ಗುರುಗಳು ಸಜ್ಜನ್ ವಿವೇಕಾನಂದ ಸರ್